ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಮ್ಮ ಕಡೆ ಸ್ಪೆಷಲ್ ಚಟ್ನಿ ಬಾತ್ ಮಾಡ್ತಾಯಿದ್ದೀನಿ. ಚಟ್ನಿ ಬಾತ್ ಅಂದರೆ ಲವಂಗ ರೈಸ್ ಮಾಡಿ ಸೈಡಲ್ಲಿ ಚಟ್ನಿ ಇಟ್ಕೊಂಡು ಕಲಿಸ್ಕೊಂಡು ತಿನ್ನೋದು. ತುಂಬಾ ರುಚಿಕರವಾಗಿರುತ್ತೆ. ಸೊ ನನ್ನ ಫ್ರೆಂಡ್ಸ್ಗಳು ಮತ್ತು ನನ್ನ ಮಕ್ಕಳು ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ನಿಮ್ಮ ಮಮ್ಮಿ ಹೇಗೆ ಮಾಡ್ತಾರೆ ಕೇಳಿ ಹೇಳು ಅಂತ. ಸೊ ಅದನ್ನು ಮಾಡ್ತಾಯಿದ್ದೀನಿ. ನೀವು ಮಾಡಿ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ನಿಮಗೆ. ಈ ಸೈಜ್ದು 4 ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೋಬೇಕು. ಇದು ಚಟ್ನಿಗೆ ರುಬ್ಕೊಳ್ಳೋದು. ಈರುಳ್ಳಿ, 1 ಹಿಡಿ ಪುದೀನ, 1 ಹಿಡಿ ಕರಿಬೇವು, 1 ಹಿಡಿ ಕೊತ್ತಂಬರಿ, ಇದು ನೆನೆಸಾಕಿದ್ದ ಹುಣಸೆಹಣ್ಣು, ಉಪ್ಪು, ಒಣಮೆಣಸಿನ್ಕಾಯಿ. ಒಗ್ಗರಣೆಗೆ ಈರುಳ್ಳಿ, ಲವಂಗ, ನಮ್ಮ ಮನೇಲಿ ಬೆಳೆದು ಒಣಗಿಸಿಟ್ಕೊಂಡಿರೋ ಪಲಾವೆಲೆ, ಅರಿಶಿನ. ನೋಡಿ, ಚಟ್ನಿ ಈ ಥರ ರುಬ್ಕೋಬೇಕು. ಚಟ್ನಿ ರುಬ್ಬುವಾಗ 1 ಡ್ರಾಪ್ ನೀರು ಹಾಕಬಾರ್ದು. ಅದು ಈರುಳ್ಳಿ ಇರೋದ್ರಿಂದ ಈರುಳ್ಳಿ ನೀರೇ ಬಿಟ್ಕೊಳ್ಳುತ್ತೆ. ಸೊ ಈರುಳ್ಳಿ ನೀರಿಂದ ರುಬ್ಕೊಂಡಿರೋ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಕುಕ್ಕರ್ಗೆ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಬಿಸಿ ಆಗ್ತಾ ಇದ್ದಂಗೆ ಲವಂಗ ಹಾಕೋಣ. ಲವಂಗ ಸ್ವಲ್ಪ ಗಮ್ ಅನ್ನತ್ತೆ. ಪಲಾವೆಲೆ ಹಾಕೋಣ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, 1.25 ಪಾವು ನಾರ್ಮಲ್ ರೈಸು ಮತ್ತು 1/4 ಪಾವು ಜೀರಾ ರೈಸ್ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಾ ರೈಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಹುರಿದ್ರೆ ಸಾಕು. ಈಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುರಿದು ಈಗ ಅಕ್ಕಿ ಹಾಕ್ಕೊಂಡು 1-2 ನಿಮಿಷ ಹುರಿಬೇಕು ಅಕ್ಕಿನ. ನೋಡಿ, ಹೀಗೆ 1-2 ನಿಮಿಷ ಅಕ್ಕಿನ ಹುರ್ಕೋಬೇಕು. ಹೀಗೆ ಜೀರಾ ರೈಸ್ ಇಲ್ಲ ಅಂತಂದರೆ 1/2 ಪಾವು ಇದನ್ನು ಹಾಕ್ಬೋದು, ಬಾಸುಮತಿ. ಇಲ್ಲ ಅಂದರೆ ನಾರ್ಮಲ್ ರೈಸು ಮಾಡ್ಬೋದು. ನಾರ್ಮಲ್ ರೈಸ್ ಹಾಕಿ ಹಾಕ್ಕೊಂಡಾಗಿದೆ. ಈಗ ಬಿಸಿನೀರು ಹಾಕ್ತಾಯಿದ್ದೀನಿ. 2 ಪಾವು ಅಕ್ಕಿಗೆ 3.25 ಪಾವು ನೀರು ಹಾಕಿ, ಮತ್ತು ಉಪ್ಪು ಸ್ವಲ್ಪ ಹಾಕೋಣ, ಯಾಕಂದರೆ ಚಟ್ನಿಲಿ ಉಪ್ಪಿರುತ್ತೆ. ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈಗ 2 ವಿಷಲ್ ಬರಲಿ. ನೋಡಿ, ಕುಕ್ಕರ್ ತೆಗೆದ್ಮೇಲೆ ಹೀಗಿರುತ್ತೆ. ನೀವು ರೈಸ್ನ ಈಗ ಸೈಡಿಂದ ನಿಧಾನಕ್ಕೆ ತೆಗೆದು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಕಲಿಸ್ಬಾರ್ದು. ನೋಡಿ, ಹೀಗೆ ಸೈಡಿಂದ ಹೀಗೆ ತೆಗಿಯೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ. ಹೀಗೆ ಉದ್ರಾಗಿ ಬರಬೇಕು. ಈಗ ನೋಡಿ, ರೈಸ್ ಹಾಕಿದ್ದೀನಿ. ಚಟ್ನಿ ಹಾಕ್ಕೊಳ್ಳೋಣ. ಮತ್ತು ರೈಸ್ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿನ ಸ್ವಲ್ಪ ತೆಗೆದು ಮಿಕ್ಸ್ ಮಾಡಿ ತಿನ್ನಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಪಲಾವೆಲೆ ಮನೇಲಿ ಬೆಳೆದಿದ್ದು ಸಿಗಲಿಲ್ಲ ಅಂದರೆ ಅಂಗಡಿ ಪಲಾವೆಲೆ ಮಾತ್ರ ಖಂಡಿತ ಹಾಕಬೇಡಿ, ಅದು ಚೆನ್ನಾಗಿರಲ್ಲ.